ಮಂಡ್ಯ ವಿಶ್ವವಿದ್ಯಾಲಯವನ್ನ ವಿಲೀನಗೊಳಿಸದೆ ಪ್ರತ್ಯೇಕವಾಗಿಯೇ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಶಿಕ್ಷಣ ತಜ್ಞರ ಸಭೆ ಕರೆದು ಜಿಲ್ಲೆಯ ಅಸ್ಮಿತೆಯನ್ನ ಉಳಿಸಬೇಕು ಅಂತ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಎಚ್.ಸಿ. ಮಂಜುನಾಥ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 6 ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾಲಯವು ಪ್ರಗತಿಯತ್ತ ಸಾಗುತ್ತಿದ್ದು, ಅದನ್ನು ಮುಚ್ಚುವ ತೀರ್ಮಾನಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತಿದ್ದು, ಸದರಿ ಪ್ರಯತ್ನವನ್ನ ಕೈಬಿಡುವಂತೆ ಜಿಲ್ಲೆಯ ಸಚಿವರುಗಳು, ಶಾಸಕರುಗಳು, ಹೋರಾಟಗಾರರು ಒತ್ತಡ ಹೇರಬೇಕು ಅಂತ ಮನವಿ ಮಾಡಿದರು. ರಾಜ್ಯದಲ್ಲಿ ಹಲವು ಯೋಜನೆಗಳಿಗೆ ಸರ್ಕಾರದ ಅನುದಾನ ಬಳಕೆಯಾಗುತ್ತಿದ್ದು, ರಾಜ್ಯದ 9 ವಿಶ್ವವಿದ್ಯಾಲಯಗಳು ಅನುದಾನದ ಕೊರತೆ ಸೇರಿದಂತೆ ಹಲವು ಬೇರೆ ಕಾರಣದೊಂದಿಗೆ ಮುಚ್ಚುವ ನಿರ್ಧಾರ ತೆಗೆದುಕೊಳ್ತಾ ಇದೆ. ಈ ಬಗ್ಗೆ ರಾಜ್ಯದ ಸಚಿವರು, ಶಾಸಕರುಗಳ ಜೊತೆ ಚರ್ಚೆ ಮಾಡಿದ್ದು, ಮಂಡ್ಯ ವಿವಿಯನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗುವಂತೆ ಆಗ್ರಹಿಸಿದರು. ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯಗಳು ಘೋಷಣೆಯಾದ ನಂತರ ಉತ್ತಮ ರೀತಿಯಲ್ಲಿ ನಡೆಯುತ್ತಿರುವ ವಿಶ್ವವಿದ್ಯಾಲಯಗಳ ಪೈಕಿ ಮಂಡ್ಯ ವಿವಿಯು 2ನೇ ಸ್ಥಾನದಲ್ಲಿದ್ದು, ಇದನ್ನು ಮುಚ್ಚುವ ಪ್ರಶ್ನೆ ಯಾಕೆ ಎಂದರು. ಈ ವಿಚಾರವಾಗಿ ಜಿಲ್ಲೆಯ ಜನಪ್ರತಿನಿಧಿಗಳ ಒಗ್ಗಟ್ಟಿನಲ್ಲಿ ಬಿರುಕು ಯಾಕೆ? ಸಚಿವರುಗಳ, ಶಾಸಕರು, ಪರಿಷತ್ ಸದಸ್ಯರು, ಹೋರಾಟಗಾರರನ್ನ ಕರೆತಂದು ಈ ವಿಷಯವಾಗಿ ಚರ್ಚಿಸುವ ನಾಯಕತ್ವ ಇಲ್ಲವಾಗಿರುವುದು ಬೇಸರದ ಸಂಗತಿಯಾಗಿದೆ. ವಿವಿಯನ್ನ ಮಂಡ್ಯದಲ್ಲೇ ಉಳಿಸಿಕೊಳ್ಳಲು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾದ ಪರಿಷತ್ ಸದಸ್ಯರು ಮುಂದಾಗದೇ ಇರುವುದು ತಲೆ ತಗ್ಗಿಸುವಂತಹ ಸಂಗತಿ ಅಂತ ಹೇಳಿದರು. ಕಳೆದ 6 ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾನಿಲಯ ಘೋಷಣೆಯಾಗಿ 2 ಕೋಟಿ ಅನುದಾನ ಆಗಿ ರೂಷದಿಂದ 55 ಕೋಟಿ ಹಣವನ್ನು ಬಳಕೆ ಮಾಡಿಕೊಂಡು ಭಾಳಷ್ಟು ಪ್ರಗತಿಯತ್ತ ಹೋಗ್ತಿರುವಂಥ ಮೈಸೂರು ಮಂಡ್ಯ ವಿಶ್ವವಿದ್ಯಾನಿಲಯ ಇಂದು ಅದನ್ನು ಮುಚ್ಚಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಯತ್ನದ ಇಂದಿನ ದಿನವೇ ನಾವೆಲ್ಲರೂ ಕರ್ನಾಟಕ ಸಂಘದಲ್ಲಿ ಸಭೆಯನ್ನು ಸೇರಿ ಪ್ರಗತಿಪರವಾದ ಆಲೋಚನೆಗಳ ಮೂಲಕ ಮಂಡ್ಯದ ವಿಶ್ವವಿದ್ಯಾನಿಲಯ ಸರ್ಕಾರದ್ದು ಖಾಸಗಿ ಒಡೆತನದಲ್ಲಿರುವಂಥ ಆದಿಚುಂಚನಗಿರಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯ ಇದೆ. ಆದರೆ ಸರ್ಕಾರದಲ್ಲಿರುವಂಥ ಏಕೈಕ ವಿಶ್ವವಿದ್ಯಾನಿಲಯ ಮುಚ್ಚುವಂಥ ಪ್ರಶ್ನೆ ಯಾಕೆ ಬಂತು ಅನ್ನುವಂಥದ್ದು ಭಾಳ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೋಜನೆಗಳು, ಸರ್ಕಾರದ ಅನುದಾನಗಳು ಬಳಕೆ ಆಗ್ತಾ ಇದೆ. ಇಂದು ನೆಲಗುದಿಗೆ ಬಿದ್ದಿರುವ 9 ವಿಶ್ವವಿದ್ಯಾನಿಲಯಗಳು ಅನುದಾನದ ಕೊರತೆ ಅಂತೇಳಿ ಅವರ ಬೇರೆ ಬೇರೆ ಕಾರಣಗಳೊಂದಿಗೆ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ಪ್ರಯತ್ನವನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ತೆಗೆದುಕೊಳ್ಳುವ ನಿರ್ಧಾರದ ಸಭೆಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ತೀರ್ಮಾನ ಚರ್ಚೆ ಆಯಿತು. ಆದರೆ ನಾವು ಸಚಿವರೊಂದಿಗೆ ಉನ್ನತ ಶಿಕ್ಷಣ ಖಾತೆಯ ಸಚಿವರೊಂದಿಗೆ, ಅದರ ಜೊತೆಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ, ಕರ್ನಾಟಕ ಈ ಒಂದು ಶಿಕ್ಷಣ ಕ್ಷೇತ್ರದ ಸ್ಪರ್ಧಿಸುವಂಥ ವಿಧಾನ ಪರಿಷತ್ತಿನ ಸದಸ್ಯಗಳೊಂದಿಗೆ ಚರ್ಚೆ ಮಾಡಿದ್ದೇವೆ. ಭಾಳ ಮಂಡ್ಯ ಜಿಲ್ಲೆಯ ಅಸ್ಮಿತೆಯವಾಗಿರುವಂಥ ಈ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ 4,500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಓದ್ತಾ ಇರುವಂಥದ್ದು, ಕೇಂದ್ರ ಶಕ್ತಿ ಆಯೋಗದಿಂದ ಬಂದಂಥ ಲೂಷಾದಿಂದ ಬಂದಂಥ 50 ಕೋಟಿ ಹಣ ಬಳಕೆ ಮಾಡಿಕೊಂಡು ಉನ್ನತವಾದಂಥ ಆಟೋದ ಮೈದಾನ, ಸಂಶೋಧನೆಗಳು, ಎಲ್ಲ ಥರದ ಪ್ರಯತ್ನದಲ್ಲಿ ಮುಂದೆ ಇರುವಂಥ 9 ಯೂನಿವರ್ಸಿಟಿ ಘೋಷಣೆಯಾದ ನಂತರ ಸರ್ಕಾರದಲ್ಲಿ ಅತಿ ಹೆಚ್ಚು ಯೂನಿವರ್ಸಿಟಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರುವಂಥ 2ನೇ ಯೂನಿವರ್ಸಿಟಿ ಮಂಡ್ಯ. ಇಂಥ ವಿಶ್ವವಿದ್ಯಾನಿಲಯ ಮುಚ್ಚುವ ಪ್ರಶ್ನೆ ಯಾಕೆ ಅನ್ನುವಂಥದ್ದು. ನಾನಾದರೂ ಒಂದು ಆಗ್ರಹವನ್ನು ಮಾಡ್ತೇನೆ. ಮಂಡ್ಯ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಒಗ್ಗಟ್ಟುತನ ಯಾಕೋ ಭಾಳ ಬೇಸರ ತರುವಂಥ ಕೆಲಸ ಆಗ್ತಾಯಿದೆ. ಮಂಡ್ಯ ಜಿಲ್ಲೆಯ ಅಸ್ಮಿತೆಯ ವಿಷಯವಾದಂಥ ವಿಶ್ವವಿದ್ಯಾನಿಲಯ ಇಡೀ ಜಿಲ್ಲೆಗೆ ತನ್ನದೇ ಅಂತ ಒಂದು ಶಕ್ತಿಯಾಗಿ ನಿಲ್ಲುವಂಥ ಒಂದು ವಿಶ್ವವಿದ್ಯಾನಿಲಯ ಮುಚ್ಚುವ ಪ್ರಯತ್ನ ಆಗುವ ಸಂದರ್ಭದಲ್ಲಾದರೂ ನಮ್ಮ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಭಾಳಷ್ಟು ಶಕ್ತಿಯುತ ಕೈಗಾರಿಕೆ ಉಕ್ಕು ಖಾತೆ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರು, ಕರ್ನಾಟಕ ಕೃಷಿ ಖಾತೆ ಸಚಿವರಂಥ ಚಲುವರಾಯಸ್ವಾಮಿಯವರು, ಈ ಜಿಲ್ಲೆಯ ಶಾಸಕರುಗಳು, ಮಾಜಿ ಶಾಸಕರುಗಳು, ಸಚಿವರುಗಳು, ಹೋರಾಟಗಾರರು ಒಂದು ಕಡೆ ಕೂರುವಂಥ ಒಬ್ಬ ನಾಯಕತ್ವ ತೆಗೆದುಕೊಳ್ಳೋ ಒಬ್ಬ ರಾಜಕಾರಣಿ ಇಲ್ವಲ್ಲ ಅನ್ನೋದೇ ಭಾಳ ಬೇಸರ ಆಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಹಾಂತಪ್ಪ, ರಾಜ್ಯ ಸಂಚಾಲಕಿ ದೇವಮ್ಮ, ಕಮ್ಮನಾಯಕನಹಳ್ಳಿ ಮಂಜು, ಸತೀಶ ಎಂ, ಶಿವಾನಿ ಹಾಜರಿದ್ದರು.